ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ಎಲ್ಲರಿಗೂ ಸ್ವಾಗತ. ನಾವಿವತ್ತು 11ನೇ ತರಗತಿಯ ಗಣಿತ ಪಾಠ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಅಂತಕ್ಕಂತಹ ಅಧ್ಯಾಯದ ಮುಂದುವರಿದ ಭಾಗವನ್ನು ನೋಡೋಣಂತೆ. ಈ ಒಂದು ಭಾಗದಲ್ಲಿ ನಾವು 10ನೇ ಪ್ರಶ್ನೆ ಎಕ್ಸೈಸ್ ನಂಬರ್ 13.1ರ 10ನೇ ಪ್ರಶ್ನೆಯಿಂದ ಮುಂದುವರಿದ ಪ್ರಶ್ನೆಗಳನ್ನ ಉತ್ತರಗಳನ್ನು ನೋಡ್ಕೊಂತ ಹೋಗೋಣಂತೆ. 10ನೇ ಪ್ರಶ್ನೆ ಬಂದ್ಬಿಟ್ಟು ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು ಎಕ್ಸ್ ಇಲ್ಲ ಝೆಡ್ ಇದೆ. ಲಿಮಿಟ್ ಆ್ಯಸ್ ಝೆಡ್ ಟೆಂಡ್ಸ್ ಟು 1, ಲಿಮಿಟ್ ಆ್ಯಸ್ z tends to 1, then z to the power 1 by 3 minus 1 divided by z to the power 1 by 6 minus 1 ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ಇದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. ಓಕೆ ನೋಡ್ರಿ, ನಮಗೊಂದು ಫಾರ್ಮುಲಾ ಗೊತ್ತಿದೆ. ಏನು ಫಾರ್ಮುಲಾ? ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು ಎ x to the power of n minus a to the power of n divided by x minus a is equal to n ಇಂಟು ಎ ಟು ದಿ ಪವರ್ ಆಫ್ n ಮೈನಸ್ 1 ಅಂತಕ್ಕಂಥ ಒಂದು ಫಾರ್ಮುಲಾ ಗೊತ್ತು. ಈ ಒಂದು ಫಾರ್ಮುಲಾ ಅಂದರೆ ಈ ಒಂದು ಬೆಲೆ ಏನಿದಾವಲ್ಲ, ಈ ಬೆಲೆಗಳನ್ನು ನಾವು ಈ ಫಾರ್ಮುಲಾಗೆ ಕನ್ವರ್ಟ್ ಮಾಡೋಣಂತೆ. ಯಾವ ಥರ ಕನ್ವರ್ಟ್ ಮಾಡಬೇಕು ನೋಡೋಣ. ಇಲ್ಲಿ z ಟು ದಿ ಪವರ್ 1/6 ಅದ, z ಟು ದಿ ಪವರ್ 1/3 ಅದ. 1/3 ದೊಡ್ಡದು, 1/6 ದೊಡ್ಡದು. 1/3 ದೊಡ್ಡದು ಅಂದ್ರೆ ಒಂದ್ರೊಳಗೆ 3 ಭಾಗ ಅಂದಂಗೆ. ಒಂದ್ರೊಳಗೆ 3 ಭಾಗ ಇದು, ಒಂದ್ರೊಳಗೆ 6 ಭಾಗ. ಅಂದ್ರೆ ನಾ ಹಿಂಗೆ ಬರಿಬೋದಾ? ಒಂದ್ರೊಳಗೆ 3 ಭಾಗ ಅಂಥವು ಎಷ್ಟು? 2 ಬರಿಬೋದಾ? ಓಕೆ, ಇದೇನಾಗ್ತದ? ಅಲ್ಲ, ಒಂದ್ರೊಳಗೆ 6 ಭಾಗ ಅಂಥವೆಷ್ಟು? 2. ದಿಸ್ ಇಸ್ ಈಕ್ವಲ್ ಟು ಹೆಂಗೆ ಬರಿಬೋದು? z ಟು ದಿ ಪವರ್ 1/6 ಇಂಟು 2, 2 1s 2 3s, ದಿಸ್ ಇಸ್ ಈಕ್ವಲ್ ಟು z ಟು ದಿ ಪವರ್ 1/3. ಅರ್ಥ ಏನಿಲ್ಲಿ? z ಟು ದಿ ಪವರ್ 1/6 ಹೋಲ್ ಟು ದಿ ಪವರ್ 2 ಅಂತಂದ್ರೆ z ಟು ದಿ ಪವರ್ 1/3 ಬರ್ತದ ಅಂದಂಗೆ. ಅರ್ಥ ಆಯ್ತಾ? ಅಂದ್ರೆ ನಾವು z ಟು ದಿ ಪವರ್ 1/3 ಅದಲ್ಲ, ಈ 1/3 ಬದಲು ಏನು ಬರಲಿ? z ಟು ದಿ ಪವರ್ 1/6 ಹೋಲ್ ಟು ದಿ ಪವರ್ 2 ಅಂತ ಬರಿತೀನಿ. ನೋಡಿರಿ, ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಆ್ಯಸ್ z ಟೆಂಡ್ಸ್ ಟು 1, z ಟು ದಿ ಪವರ್ 1/3 ಅನ್ನು ಹೆಂಗೆ ಬರಿಬೋದು? z ಟು ದಿ ಪವರ್ 1/6 ಹೋಲ್ ಸ್ಕ್ವೇರ್ ಅಂತ ಬರಿಬಹುದು, ಬರೆಯಲ್ಲ? ಓಕೆ, z ಟು ದಿ ಪವರ್ 1/6 ಹೋಲ್ ಟು ದಿ ಪವರ್ 2 ಮೈನಸ್ 1 ಡಿವೈಡೆಡ್ ಬೈ z ಟು ದಿ ಪವರ್ 1/6 ಮೈನಸ್ 1 ಅಂತ ಬರೆಯ. ಓಕೆ, ದೆನ್ ಈಗ ಯಾವ ಫಾರ್ಮುಲಾ ಇತ್ತು? ಪುಟ್ ಅಂತ ಮಾಡೋಣ. ಪುಟ್ z ಟು ದಿ ಪವರ್ 1/6 ಇಸ್ ಈಕ್ವಲ್ ಟು ಟಿ ಅಂತ ಬರೋಣ. z ಟು ದಿ ಪವರ್ 1/6 ಇಸ್ ಈಕ್ವಲ್ ಟು ಟಿ. 1/6 ಇರೋದಲ್ಲಿ ಟಿ ಅಂತ ತಗೊಳ್ಳೋಣ. ಅವಾಗ ಏನಾಗುತ್ತೆ ನೋಡ್ರಿ, ಲಿಮಿಟ್ನು ಚೇಂಜ್ ಆಗಿಬಿಡ್ತದ. ಲಿಮಿಟ್ ಆ್ಯಸ್ z ಟೆಂಡ್ಸ್ ಟು 1, ಟಿ ಟೆಂಡ್ಸ್ ಟು 1 ಟು ದಿ ಪವರ್ 1/6 ಅಂದ್ರೆ ಏನು ಬರ್ತದ? 1 ಅನ್ನೇ ಬರ್ತದ. ಟಿ ಟೆಂಡ್ಸ್ ಟು 1 ಇದೆಲ್ಲ ಬರೆದು ಬೇಡ, ಡೈರೆಕ್ಟಾಗಿ ಏನು ಬರ್ಬಿಡೋಣ? ಟಿ ಟೆಂಡ್ಸ್ ಟು 1 ಅಂತ ಬರೋಣ. ಅರ್ಥ ಏನಿಲ್ಲಿ? z ವ್ಯಾಲ್ಯೂ 1 ಆದ್ರೆ 1 ಟು ದಿ ಪವರ್ 1/6 ಅಂದರೆ ಟಿ ವ್ಯಾಲ್ಯೂ ಒಂದೇ ಆಗ್ತದೆ. ಹಾಗಾಗಿ ಆ್ಯಸ್ z ಟೆಂಡ್ಸ್ ಟು 1 ಲಿಮಿಟನ್ನು ಚೇಂಜ್ ಮಾಡಬೇಕಲ್ವ ನಾವು. ಯಾಕಂದ್ರೆ ಪುಟ್ z ಇಸ್ ಈಕ್ವಲ್ ಟು ವ್ಯಾಲ್ಯೂ ತೊಗೊಂಡಿದ್ವಿ, ಇಲ್ಲಿ z ಇಸ್ ಈಕ್ವಲ್ ಟು ಸಮಥಿಂಗ್ ವ್ಯಾಲ್ಯೂ ತೊಗೊಂಡಿದ್ವಿ ಅಂತಂದ್ರೆ ಈ ಒಂದು z ಲಿಮಿಟು ಕೂಡ ನಾವು ಚೇಂಜ್ ಮಾಡಬೇಕು, ಟಿಗೆ ಚೇಂಜ್ ಮಾಡಬೇಕು. z 1 ಆದಾಗ z 1 ಆದಾಗ 1 ಟು ದಿ ಪವರ್ 1/6 ಟಿ ಏನಾಗ್ತದೆ? ಟಿ 1 ಆಗುತ್ತೆ. ಅಂದ್ರೆ ಲಿಮಿಟ್ z ಟು ದಿ ಪವರ್ 1/6 ಅಂದ್ರೆ ಏನು ಬರಬೇಕು? ನಾನು ಇಲ್ಲಿ ಟಿ ಅಂತ ಬರಬೇಕು. ಟಿ ಸ್ಕ್ವೇರ್ ಮೈನಸ್ 1 ಡಿವೈಡೆಡ್ ಬೈ ಟಿ ಮೈನಸ್ 1, 1/6 ಅಂತಂದ್ರೆ ಟಿ ಅದ. ಓಕೆ, ಆಮೇಲೆ ಇಲ್ಲಿ z ಟೆಂಡ್ಸ್ ಟು 1 ಅದಲ್ಲ, ಲಿಮಿಟು ಚೇಂಜ್ ಮಾಡಬೇಕು. ಏನಂತ ಚೇಂಜ್ ಮಾಡಬೇಕು? z ಟೆಂಡ್ಸ್ ಟು 1 ಇದ್ದಾಗ ಟಿ ಟೆಂಡ್ಸ್ ಟು 1 ಆಗ್ತದೆ. ಈ ಲಿಮಿಟ್ ತೆಗಿತೀನಿ, ಈ ಲಿಮಿಟ್ ಹಾಕ್ತೀನಿ, ಟಿ ಟೆಂಡ್ಸ್ ಟು 1 ಅಂತ ಬರಿತೀನಿ. ದಿಸ್ ಇಸ್ ಈಕ್ವಲ್ ಟು ಫಾರ್ಮುಲಾದಾಗ ಐತ್ರೆ. ಯಾವ ಫಾರ್ಮುಲಾದಾಗ? ಲಿಮಿಟ್ ಆ್ಯಸ್ ಎಕ್ಸ್ ಟೆಂಡ್ಸ್ ಟು ಎ x to the power of n minus a to the power of n whole divided by x minus a is equal to n into a to the power n minus 1. ಆ ಫಾರ್ಮುಲಾದಾಗ ಇಲ್ಲಿ ಅಪ್ಲೈ ಮಾಡೋಣಂತೆ. ಇದು x to the power of n minus a to the power of n, ಈಗ ಬೇಕಾದಕ್ಕೆ ಸ್ಕ್ವೇರ್ ಬರ್ಬೇಡಂತ. 1 ಸ್ಕ್ವೇರ್ 1 ಆಗ್ತದ. ಓಕೆ, ಡಿವೈಡ್ ಬೈ x ಮೈನಸ್ a ಅಂತ ನಾನು ಬರಬೇಕು n ಇಂಟು a ಟು ದಿ ಪವರ್ a ಅಂತಂದ್ರೆ 1, a ಟು ದಿ ಪವರ್ n ಮೈನಸ್ 1 ಅಂದರೆ 2 ಮೈನಸ್ 1. ದಿಸ್ ಇಸ್ ಈಕ್ವಲ್ ಟು 2 ಇಂಟು 2 ಟು ದಿ ಪವರ್ 2 ಮೈನಸ್ 1 ಅಂದರೆ 1 ಬರ್ತದೆ. 1 ಸ್ಕ್ವೇರ್, ಸೊ 1 ಸ್ಕ್ವೇರ್ ಅಂತಂದ್ರೆ 1 ಬಂತು. 2 ಇಂಟು 1 ಇಸ್ 2 ಬರ್ತದೆ. ಆನ್ಸರ್ ಎಷ್ಟು ಬಂತು? ಇದ್ದು 2 ಅಂತ ಬಂತು. 10ನೇ ಪ್ರಶ್ನೆಗೆ ಉತ್ತರ ಎಷ್ಟು ಬಂತು? 2 ಅಂತ ಬಂತು. ನೆಕ್ಸ್ಟ್ ಕ್ವಶನ್ ನಂಬರ್ 11. ಲಿಮಿಟ್ ಆ್ಯಸ್ z ಟೆಂಡ್ಸ್ ಟು ಎಕ್ಸ್ಟೆಂಡ್ಸ್ ಐತಿ. ಓಕೆ, ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು ಅಂತ ಕೊಟ್ಟಿದ್ದಾರೆ. ನೋಡೋಣಂಥ ಪ್ರಶ್ನೆ ಯಾವ ಥರ ಇದೆ ಅಂತೇಳಿ. ಕ್ವಶನ್ ನಂಬರ್ 11, 11ನೇ ಪ್ರಶ್ನೆ. ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು 1, ಎಕ್ಸ್ 1 ಕಡೆಗೆ ಅಪ್ರೋಚ್ ಆಗ್ತಾ ಇದೆ. ಆವಾಗ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಹೋಲ್ ಡಿವೈಡೆಡ್ ಬೈ ಸಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಎ ಕಾಮ
ಎ ಪ್ಲಸ್ ಬಿ ಪ್ಲಸ್ ಸಿ ನಾಟ್ ಈಕ್ವಲ್ ಟು ಝೀರೋ, ಎ ಪ್ಲಸ್ ಬಿ ಪ್ಲಸ್ ಸಿ ಝೀರೋ ಅಲ್ಲ ಅಂತ ಹೇಳ್ತಾರೆ ಅವರು. ಹಾಗಿದ್ದಾಗ ನಾವು ಮೊದಲು ಲಿಮಿಟ್ ವ್ಯಾಲ್ಯೂನ ಹಾಕಿ ನೋಡೋಣಂತೆ. ಲಿಮಿಟ್ ವ್ಯಾಲ್ಯೂ ಹಾಕಿದಾಗ ಇದು 0/0 ಬರಬಾರ್ದು. 0/0 ಬಂತು ಅಂತಂದರೆ ನಾವು ಬೇರೆ ಮೆಥಡಿಗೆ ಹೋಗಬೇಕಾಗ್ತದೆ. ಮೊದಲು ಲಿಮಿಟ್ ಎಕ್ಸ್ ಈಕ್ವಲ್ ಟು 1 ಹಾಕೋಣ. ಅವಾಗ ಏನಾಗುತ್ತೆ ನೋಡಿರಿ, ದಿಸ್ ಇಸ್ ಈಕ್ವಲ್ ಟು ಎ ಇನ್ ಬ್ರಾಕೆಟ್ 1 ಸ್ಕ್ವೇರ್ ಪ್ಲಸ್ ಬಿ ಇನ್ ಬ್ರಾಕೆಟ್ 1 ಪ್ಲಸ್ ಸಿ ಹೋಲ್ ಡಿವೈಡೆಡ್ ಬೈ ಸಿ ಇನ್ ಬ್ರಾಕೆಟ್ 1 ಸ್ಕ್ವೇರ್ ಪ್ಲಸ್ ಬಿ ಇನ್ ಬ್ರಾಕೆಟ್ 1 ಪ್ಲಸ್ ಎ. ಓಕೆ, ನಾನು ಯಾವಾಗ ಲಿಮಿಟ್ ವ್ಯಾಲ್ಯೂ ಹಾಕಿದ್ದೀನೋ ಲಿಮಿಟ್ ಅಂತ ಬರೆಯೋದು ಬಿಟ್ಬಿಟ್ಟೆ. ಲಿಮಿಟ್ ವ್ಯಾಲ್ಯೂ ಹಾಕಿದಾಗ ಲಿಮಿಟ್ ಅಂತ ಬರಿಬಾರ್ದು. ದಿಸ್ ಇಸ್ ಈಕ್ವಲ್ ಟು ಎ ಇಂಟು 1 ಸ್ಕ್ವೇರ್ ಅಂದರೆ ಎ ಇಂಟು 1 ಇಸ್ ಎನೇ ಬರ್ತದೆ, ಪ್ಲಸ್ ಬಿ ಇಂಟು 1 ಬಿ ಪ್ಲಸ್ ಸಿ ಹೋಲ್ ಡಿವೈಡೆಡ್ ಬೈ ಸಿ ಪ್ಲಸ್ ಬಿ ಪ್ಲಸ್ ಎ ಅಂದ್ರೆ ಒಂದೇ, ಎ ಪ್ಲಸ್ ಬಿ ಪ್ಲಸ್ ಸಿ ಅಂದ್ರೂ ಒಂದೇ. ಎ ಪ್ಲಸ್ ಬಿ ಪ್ಲಸ್ ಸಿ ಕ್ಯಾನ್ಸಲ್, ಎ ಪ್ಲಸ್ ಬಿ ಪ್ಲಸ್ ಸಿ ಕ್ಯಾನ್ಸಲ್. ಆನ್ಸರ್ ಎಷ್ಟು ಬಂತು ರೀ? 1 ಅಂತ ಬಂತು. ಕ್ವಶನ್ ನಂಬರ್ 11ಗೆ ಆನ್ಸರ್ 1 ಅಂತ ಬಂತು. ಪ್ರಶ್ನೆ 12 ಇಂಪಾರ್ಟೆಂಟ್ ಕ್ವಶನ್. ಕ್ವಶನ್ ನಂಬರ್ 12, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು -2 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ 2 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಅಂತ ಇದೆ. ಓಕೆ, ಈಗ ಮೊದಲು ನಾವು ಮ್ಯಾನ್ಯುವಲಿ ಮೈಂಡಲ್ಲೇ ತಲೆಯೊಳಗೇ ಲೆಕ್ಕ ಮಾಡಬೇಕಿಲ್ಲಿ. ಮೊದಲೇನು ಹಾಕೋಣ, ಎಕ್ಸನ್ನು -2 ಅಂತ ಮೈಂಡ್ ಒಳಗೆ ಹಾಕೋಣ ಅಂತೀರಿ. ಎಕ್ಸನ್ನು -2 ಹಾಕಿದಾಗ ಏನಾಯ್ತಿದು -1/2 ಆಗ್ತದೆ. ಇದು -1/2, ಇದು +1/2. ಮೇಲ್ಗಡೆ 0 ಆಯಿತಾ? ಓಕೆ, ಮೇಲ್ಗಡೆ 0 ಆಯಿತು. ಡಿವೈಡೆಡ್ ಬೈ ಇಲ್ಲೂ ಕೂಡ ಮೈಂಡ್ ಒಳಗೆ ಏನು ಹಾಕೋಣ, ಎಕ್ಸ್ ಇದ್ದಲ್ಲಿ -2 ಹಾಕೋಣ. -2 + 2 ಏನಾಗ್ತದೆ? 0 ಆಗ್ತದೆ. ಅಂದರೆ ಇದು ಯಾವ ಫಾರ್ಮ್ ಆಗದ? ಇಟ್ ಈಸ್ ಇನ್ ದ ಫಾರ್ಮ್ ಆಫ್ 0/0 ಅದ. 0/0 ಫಾರ್ಮ್ ಇದ್ದಾಗ ನಾವೇನು ಮಾಡಬೇಕು, ಸ್ವಲ್ಪ ಬೇರೆ 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 ಮೆಥಡ್ಗಳು ಮಾಡ್ಕೊತ ಹೋಗ್ಬೇಕು. ಇದನ್ನು ಫ್ಯಾಕ್ಟ್ರೈಸರ್ ಮಾಡಬೇಕು, ಇಲ್ಲ ಕ್ರಾಸ್ ಮಲ್ಟಿಪ್ಲೈಯರ್ ಮಾಡಬೇಕು, ಇಲ್ಲ ಏನಾದರೂ ಫಾರ್ಮುಲಾ ಅಪ್ಲೈ ಆಗ್ತದೆ ಫಾರ್ಮುಲಾ ಅಪ್ಲೈ ಮಾಡಬೇಕು. ಓಕೆ, ಇಲ್ಲಿ ಏನು ಮಾಡೋಣ, ಎಲ್ ಸಿ ಎಮ್ ತೆಗೋಣ, ಕ್ರಾಸ್ ಮಲ್ಟಿಪ್ಲೈ ಮಾಡಿ ಎಲ್ ಸಿ ಎಮ್ ತೆಗೋಣ. ಮುಂದೆ ಏನಾಗುತ್ತೆ ನೋಡ್ಕೊತ ಹೋಗೋಣ ಅಂತ. ದಿಸ್ ಈಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು -2 2 into 1 2 plus x into 1 x divided by 2 into x is 2x whole divided by x plus 2. Okay, next this is equal to limit as extends to -2. ಅವಾಗ ಏನಾಗುತ್ತೆ ನೋಡ್ರಿ, 2 plus x divided by 2x. ಇದು ಡಿನಾಮಿನೇಟರ್ದ ನ್ಯೂಮರೇಟರ್ ಒಳಗೆ ವ್ಯಾಲ್ಯೂಗಳು ಹೆಂಗದ ಹಂಗೆ ಉಳಿತದೆ ರೀ. ಡಿನಾಮಿನೇಟರ್ ಹೆಂಗದ ಹಂಗೆ ಬರಬೇಕಾಗ್ತದೆ. ಮತ್ತು ಡಿವಿಷನ್ ಮ್ಯಾಗ ಹೋಗಂಗಿಲ್ಲ, ಇಲ್ಲಿ ಹೋಗಲ್ಲ. ಇಲ್ಲಿ ಯಾಕಂತಂದ್ರೆ ಡಿನಾಮಿನೇಟರ್ ಒಳಗೆ ಡಿವೈಡ್ ಇಲ್ಲ. ಡಿನಾಮಿನೇಟರ್ ಒಳಗೆ ಡಿವೈಡ್ ಇದ್ರೆ ಹೋಗ್ತದೆ, ನ್ಯೂಮರೇಟರ್ ಡಿವೈಡ್ ಇದ್ರೆ ಹಂಗದ ಹಂಗೆ ಬರಿತೀನಿ. ಇಂಟು 1 ಡಿವೈಡ್ ಬೈ x plus 2. ನೋಡಿ, ಇದು ಡಿನಾಮಿನೇಟರ್ ವ್ಯಾಲ್ಯೂ ಆಯಿತಾ, ಇದು ನ್ಯೂಮರೇಟರ್ ವ್ಯಾಲ್ಯೂ ಪೂರ ಆಯಿತು. ಇಲ್ಲಿ x plus 2 2 plus x ಕ್ಯಾನ್ಸಲ್ ಆಗ್ತದೆ. ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು -2 1 divided by 2x ಅಂತ ಉಳಿತು. ಈಗ ಏನಕ್ಕಣ, ಲಿಮಿಟ್ ವ್ಯಾಲ್ಯೂ ಹಾಕ್ಬಿಡೋಣ ಅಂತ. ಅವಾಗ ಏನಾಗುತ್ತೆ ನೋಡ್ರಿ, ದಿಸ್ ಇಸ್ ಈಕ್ವಲ್ ಟು 1 divided by 2 in bracket -2. ದಿಸ್ ಇಸ್ ಈಕ್ವಲ್ ಟು -1 divided by 4 ಅಥವಾ 1 divided by -4 ಬರೆದ್ರೆ ನಡೀತದೆ. 2 2s are 4 -4 ಅಂದರೆ ಈ ಒಂದು ಫಂಕ್ಷನಿಗೆ ಏನು ವ್ಯಾಲ್ಯೂ ಬಂತಪ್ಪ, 1 divided by -4 ವ್ಯಾಲ್ಯೂ ಬಂತು. ಪ್ರಶ್ನೆ 12 ಮುಗೀತು. 13ನೇ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 13, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 0 sin ax divided by bx ಏನೋ ಐತೆ. ಅದನ್ನು ಯಾವ ಥರ ನಾವು ಸಾಲ್ವ್ ಮಾಡಬೇಕು ನೋಡೋಣ. ಓಕೆ, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 0 sin ax ಡಿವೈಡೆಡ್ ಬೈ bx ಅಂತ ಕೊಟ್ಟಿದ್ದಾರೆ. ಓಕೆ, ಇದೆಯಾ? ಓಕೆ, sin ax ಡಿವೈಡೆಡ್ ಬೈ bx ಅಂತ ಕೊಟ್ಟಿದ್ದಾರೆ. ಎಕ್ಸ್ಟೆಂಡ್ಸ್ ಟು 0 ಇದನ್ನು ಯಾವ ಥರ ಬಿಡಿಸ್ಬೇಕು ನಾವು? ಈಗ ಸೈನ್ ax, ಸೈನ್ ಮತ್ತು ಈ ಥರ ಬಂದಾಗ ಒಂದು ಫಾರ್ಮುಲಾ ಬರ್ತೈತಿ, ಸ್ಯಾಂಡ್ವಿಚ್ ಥಿಯರಮ್ ಬರ್ತೈತಿ ನಮ್ಮ ಮೈಂಡ್ ಒಳಗೆ. ಆ ಸ್ಯಾಂಡ್ವಿಚ್ ಥಿಯರಮನ್ನು ನಾವು ಎಂದೂ ಮರಿಬಾರ್ದು. ಸ್ಯಾಂಡ್ವಿಚ್ ಥಿಯರಮ್ ಏನು ಹೇಳ್ತೈತೆ, sin x divided by x is equal to 1 or is approaching to 1. ಅಂದರೆ sin x by x ಅಂತಂದ್ರೇನು 1. ಯಾವಾಗ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 0, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 0 sin x divided by x is equal to ಏನು ಬರ್ತೈತೆ 1 ಅಂತ ಬರ್ತದೆ. ಹಾಗಿದ್ರೆ ಇದೇನಿದು ಫಾರ್ಮುಲಾ, ಇದು ಈ ಫಾರ್ಮುಲಾ ಅದಲ್ಲ, ಈ ಒಂದು ಫಾರ್ಮೇಷನ್ ಒಳಗೆ ಇದನ್ನು ಮಾಡ್ಬೇಕು ನಾವು. ಈ ಫಾರ್ಮುಲಾಗೆ ಇದನ್ನು ತರಬೇಕು ಅಂದರೆ ಯಾವ ಥರ ಮಾಡಬೇಕು ನೋಡಿರಿ. ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 0 sin ax divided by ax whole divided by bx divided by ax ಅಂತ ಬರಿತೀನಿ. ಏನು ಮಾಡಿದ್ವಿ ನಾವು ಇಲ್ಲಿ, sin ax ಅದ, ax ಅಂದರೆ ಡಿವೈಡ್ ಬೈ ax ಬರಬೇಕು.
ಈಗ ನ್ಯೂಮರೇಟ್ರಿಗೆ ನಾನು ಎ ಎಕ್ಸ್ಲೆ ಡಿವೈಡ್ ಮಾಡತ್ತೀನಿ ಅಂತಂದ್ರೆ ಡಿನಾಮಿನೇಟ್ರಿಗೂ ಎ ಎಕ್ಸ್ಲೆ ಡಿವೈಡ್ ಮಾಡಬೇಕಾ? ಯಾವ ನಂಬರ್ಲೆ ಡಿವೈಡ್ ಮಾಡಿರ್ತೀವಿ ಅದೇ ನಂಬರ್ಲೆ ಡಿವೈಡ್ ಮಾಡಬೇಕು. ಈಗ ನ್ಯೂಮರೇಟ್ರಿಗೆ ಎ ಎಕ್ಸ್ಲೆ ಡಿವೈಡ್ ಮಾಡಿದೆ, ಡಿನಾಮಿನೇಟ್ರಿಗೂ ಕೂಡ ಎ ಎಕ್ಸ್ಲೆ ಡಿವೈಡ್ ಮಾಡಿದೆ. ಅವಾಗ ಏನಾಗುತ್ತೆ ನೋಡ್ರಿ, ದಿಸ್ ಈಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 0 ಸೈನ್ ಎ ಎಕ್ಸ್ ಡಿವೈಡೆಡ್ ಬೈ ಎ ಎಕ್ಸ್. ಇದು ಪಿ ಬೈ ಕ್ಯೂ ಆರ್ ಬೈ ಎಸ್. ಇದು ಮ್ಯಾಲೆ ಹೋಗಿ ಏನಾಗ್ತದೆ, ಉಲ್ಟಾಗಿ ಇಂಟು ಆಗ್ತದೆ. ಹೌದಾ? ಓಕೆ, ಇಲ್ಲಿ ಎಕ್ಸ್ ಕ್ಯಾನ್ಸಲ್ ಮಾಡಿಬಿಡೋಣ. ಓಕೆ, ಬಿ ಬೈ ಎದ್ದಿದ್ದು ಮ್ಯಾಗ ಹೋಗಿ ಏನಾಗ್ತದೆ, ಇಂಟು ಆಗಿ ಎ ಬೈ ಬಿ ಆಗ್ತದೆ. ಪಿ ಬೈ ಕ್ಯೂ ಆರ್ ಬೈ ಎಸ್, ಎಸ್ ಬೈ ಆರ್ ಆಗಿ ಮಲ್ಟಿಪ್ಲೈ ಆಗ್ತದೆ. ಓಕೆ, ಈಗ ಇದು ಕಾನ್ಸ್ಟೆಂಟ್ ಟರ್ಮ್ ಅದ, ಇದನ್ನು ನಾವೇನು ಮಾಡೋಕ್ಕಾಗಿಲ್ಲ, ಲಿಮಿಟ್ ಮಾಡೋಕ್ಕಾಗಂಗಿಲ್ಲ. ಅಂದರೆ ಇದನ್ನು ಲಿಮಿಟ್ ಫೈಂಡ್ ಮಾಡೋ ಅವಶ್ಯಕತೆ ಇಲ್ಲ, ಇದನ್ನು ಹೊರಗೆ ತರೋಣ ಅಂತ. ದಿಸ್ ಇಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಬಿ ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 0 ಸೈನ್ ಎ ಎಕ್ಸ್ ಡಿವೈಡೆಡ್ ಬೈ ಎ ಎಕ್ಸ್. ಈಗ ನಾನು ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 0 ಅದಲ್ಲ ರೀ, ಎಕ್ಸ್ ಟೆಂಡ್ಸ್ ಟು 0 ಇದ್ದಾಗ ಎ ಎಕ್ಸ್ ಟೆಂಡ್ಸ್ ಟು ಏನಾಗ್ತದೆ, ಆಸ್ ಎಕ್ಸ್ ಟೆಂಡ್ಸ್ ಟು 0 ದೆನ್ ಎ ಎಕ್ಸ್ ಟೆಂಡ್ಸ್ ಟು, ಯಾಕೆ ಇಲ್ಲಿ ಸೈನ್ ಎ ಎಕ್ಸ್ ತೊಳ್ತಾ ಇದ್ದೀವಿ ನಾವು, ಸೈನ್ ಎ ಎಕ್ಸ್ ಡಿವೈಡ್ ಬೈ ಎ ಎಕ್ಸ್ ಅದಲ್ಲ. ಹಾಗಾಗಿ ನಾನು ಲಿಮಿಟು ಕೂಡ ಏನು ಮಾಡಬೇಕು, ಚೇಂಜ್ ಮಾಡಬೇಕು. ಇಲ್ಲಿ ಎಕ್ಸ್ ಇದ್ದಿದ್ದನ್ನು ಎ ಎಕ್ಸಿಗೆ ಕನ್ವರ್ಟ್ ಮಾಡಬೇಕು. ಎಕ್ಸ್ 0 ಆದರೆ ಎ ಎಕ್ಸ್ ಏನಾಗ್ತದೆ, ಎಕ್ಸ್ 0 ಆದರೆ ಎ ಎಕ್ಸ್ನು ಏನಾಗ್ಬಿಡ್ತದೆ, 0 ಆಗ್ತದೆ. ಟೆಂಡ್ಸ್ ಟು 0, ಎಕ್ಸ್ ಇದ್ದಲ್ಲಿ 0 ಹಾಕು, ಅದನ್ನು 0 ಆಗ್ತದೆ. ದೇರ್ ಫೋರ್ ನೀನೇನು ಬರಿಬೋದು ಇದಕ್ಕೆ, ದಿಸ್ ಇಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಬಿ ಲಿಮಿಟ್ ಆಸ್ ಎ ಎಕ್ಸ್ ಟೆಂಡ್ಸ್ ಟು 0 ಸೈನ್ ಎ ಎಕ್ಸ್ ಡಿವೈಡೆಡ್ ಬೈ ಎ ಎಕ್ಸ್ ಅಂತ ಬರಿಬೋದು. ಎ ಎಕ್ಸ್ ಬೈ ಎ ಎಕ್ಸ್ ಅಂತ ಈ ಫಾರ್ಮುಲಾ ಆಯಿತಾ ಕಂಪ್ಲೀಟಾಗಿ. ಎಕ್ಸ್ ಇದ್ದಲ್ಲಿ ಎಕ್ಸ್ 1 ಅಂತ ಬಂತು, ಎ ಎಕ್ಸ್ ಇದ್ರೆ ಎ ಎಕ್ಸ್ ಇದ್ರಲ್ಲಿ 1 ಅಂತ ಬರಬೇಕು. ನೋಡಿ, ಈಗ ಎ ಎಕ್ಸ್ ಅದ ಅಂದರೆ ಕಂಪ್ಲೀಟ್ ಈ ಹೋಲ್ ಟರ್ಮನ್ನು ಏನಂತ ಬರಲಿ, 1 ಅಂತ ಬರ್ತೀನಿ. ಎ ಡಿವೈಡೆಡ್ ಬೈ ಬಿ ಇಂಟು 1 ಅಂತ ಬಂತು. ಏನರ ಆನ್ಸರ್, ಎ ಬೈ ಬಿ. ಆನ್ಸರ್ ವಿಲ್ ಬಿ ಎ ಬೈ ಬಿ ಅಂತ ಬಂತು. ಎಷ್ಟನೇ ಪ್ರಶ್ನೆ ಇದು? ಪ್ರಶ್ನೆ 13 ಆಯಿತು. 14ನೇ ಪ್ರಶ್ನೆ ನೋಡ್ರಿ, ಸಿಮಿಲರ್ ಕ್ವಶನ್ ಐತೆ, ಸ್ವಲ್ಪ ಡಿಫ್ರೆನ್ಸಸ್ ಇದ್ದಾವೆ. ಏನಪ್ಪ ಕ್ವಶನ್ ಅದು, ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 0 ಸೈನ್ ಎ ಎಕ್ಸ್ ಡಿವೈಡೆಡ್ ಬೈ ಸೈನ್ ಬಿ ಎಕ್ಸ್ ಅಂತ ಇದೆ. ಸೈನ್ ಎ ಎಕ್ಸ್ ಡಿವೈಡೆಡ್ ಬೈ ಸೈನ್ ಬಿ ಎಕ್ಸ್ ವೇರ್ ಎ ಕಾಮ ಬಿ ನಾಟ್ ಈಕ್ವಲ್ ಟು 0. ಒಂದು ವೇಳೆ ಎ ಕಾಮ ಬಿ ಅವು 0 ಆದರೆ ಏನಾಗ್ಬಿಡ್ತದೆ, ಎ 0 ಇದ್ರೆ ಸೈನ್ 0 ಆಗ್ತದೆ. ಇಲ್ಲಿ ಇದನ್ನು ಸೈನ್ 0 ಆಗ್ತದೆ, ಬಿ 0 ಆದರೆ. ಸೈನ್ 0/0 ಅಂತ 0/0 ಅಂತಂದ್ರೆ ಅನ್ಡಿಫೈನೇಬಲ್. ಹಾಗಾಗಿ ಎ ಮತ್ತು ಬಿಗಳು 0 ಇರಬಾರ್ದು ಅಂತ ಹೇಳಿ ಅವರೇ ಕೊಟ್ಟಾರ್ರಿ. ಅದು ಕಂಡೀಷನ್ ಕೊಟ್ಟಿದ್ದಾರೆ, ಮತ್ತೇನು ಇಲ್ಲ ಅದು. ಓಕೆ, ಇದನ್ನು ನಾವು ಯಾವ ಥರ ರಿಪ್ರೆಸೆಂಟ್ ಮಾಡಬೇಕು, ಈ ಥರ ರಿಪ್ರೆಸೆಂಟ್ ಮಾಡಬೇಕಾ. ಸೈನ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಅಂತಂದಾಗ ಇಲ್ಲಿ ಸೈನ್ ಎ ಎಕ್ಸ್ ಡಿವೈಡ್ ಬೈ ಎ ಎಕ್ಸ್ ಬರಬೇಕು, ಸೈನ್ ಬಿ ಎಕ್ಸ್ ಡಿವೈಡ್ ಬೈ ಬಿ ಎಕ್ಸ್ ಬರಬೇಕು. ಹಿಂಗೆ ಬರಬೇಕು, ನೋಡ್ತೀರಾ. ಓಕೆ, ದಿಸ್ ಈಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 0 ಸೈನ್ ಎ ಎಕ್ಸ್ ಡಿವೈಡೆಡ್ ಬೈ ಎ ಎಕ್ಸ್. ನೋಡಿರಿ, ಇದಕ್ಕೆ ಡಿವೈಡೆಡ್ ಬೈ ಎ ಎಕ್ಸ್ ಮಾಡಿದೆ, ಇಂಟು ಎ ಎಕ್ಸ್ ಮಾಡ್ಕೊಂಬಿಡ್ಲಿ. ಎ ಎಕ್ಸ್ ಕ್ಯಾನ್ಸಲ್ ಆಗ್ತದೆ, ಮತ್ತು ಸೈನ್ ಎ ಎಕ್ಸ್ ಉಳಿತದೆ. ಹೋಲ್ ಡಿವೈಡೆಡ್ ಬೈ ಸೈನ್ ಬಿ ಎಕ್ಸ್ ಡಿವೈಡೆಡ್ ಬೈ ಬಿ ಎಕ್ಸ್ ಇಂಟು ಬಿ ಎಕ್ಸ್ ಬರಿಬೋದಾ. ಓಕೆ, ನೆಕ್ಸ್ಟ್ ಇಲ್ಲೇನು ಮಾಡ್ತೀನಿ ನಾನು, ಎಕ್ಸ್ ಕ್ಯಾನ್ಸಲ್ ಮಾಡ್ತೀನಿ. ಅವಾಗ ಏನಾಗುತ್ತೆ ನೋಡಿರಿ, ದಿಸ್ ಈಸ್ ಈಕ್ವಲ್ ಟು ಈ ಲಿಮಿಟನ್ನು ನಾವೇನು ಮಾಡ್ತೀನಿ, ಹೊಡ್ಕೊತೀನಿ. ಈಗ ಲಿಮಿಟನ್ನು ಹೆಂಗೆ ಹೊಡ್ಕೊತೀನಿ ನೋಡಿರಿ, ಲಿಮಿಟ್ ಆಸ್ ಎ ಎಕ್ಸ್ ಟೆಂಡ್ಸ್ ಟು 0 ಸೈನ್ ಎ ಎಕ್ಸ್ ಡಿವೈಡೆಡ್ ಬೈ ಎ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಲಿಮಿಟ್ ಆಸ್ ಬಿ ಎಕ್ಸ್ ಟೆಂಡ್ಸ್ ಟು 0 ಸೈನ್ ಬಿ ಎಕ್ಸ್ ಡಿವೈಡೆಡ್ ಬೈ ಬಿ ಎಕ್ಸ್ ಅಂತ ಬರಿತೀನಿ. ಆಮೇಲೆ ಇಲ್ಲೇನು ಉಳಿದೈತಿ, ದಿಸ್ ಇಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಬಿ ಅಂತ ಹೊರಗೆ ಉಳಿದೈತಿ. ಲಿಮಿಟ್ನಿಂದ ಹೊರಗೆ ಹಾಕೋಣ ಅಂತ. ಓಕೆ, ಲಿಮಿಟ್ ಆಸ್ ಎ ಎಕ್ಸ್ ಟೆಂಡ್ಸ್ ಟು 0 ಅಂತಂದ್ರೆ ಎಕ್ಸ್ ಟೆಂಡ್ಸ್ ಟು 0 ಇದ್ದಾಗ ಏನಾಗ್ತದಪ್ಪ, ಆಸ್ ಎಕ್ಸ್ ಟೆಂಡ್ಸ್ ಟು 0 ಬರಿಬೇಕಾಗುತ್ತೆ. ಇಲ್ಲಿ ಆಸ್ ಎಕ್ಸ್ ಟೆಂಡ್ಸ್ ಟು 0 ಎ ಎಕ್ಸ್ ಆಲ್ಸೋ ಟೆಂಡ್ಸ್ ಟು 0, ಆಸ್ ಎಕ್ಸ್ ಟೆಂಡ್ಸ್ ಟು 0 ಬಿ ಎಕ್ಸ್ ಆಲ್ಸೋ ಟೆಂಡ್ಸ್ ಟು 0. ಅದಕ್ಕೆ ಬರ್ತಿದ್ದೀನಿ ಇಲ್ಲಿ ಲಿಮಿಟ್ ಆಸ್ ಎ ಎಕ್ಸ್ ಟೆಂಡ್ಸ್ ಟು 0 ಎ ಎಕ್ಸ್ ಬೈ ಎ ಎಕ್ಸ್ ಬಿ ಎಕ್ಸ್ ಬೈ ಬಿ ಎಕ್ಸ್ ಅಂದರೆ ಇದನ್ನೂ 1 ಆಗ್ತದೆ, ಇದನ್ನೂ 1 ಆಗ್ತದೆ. ಓಕೆ, ದಿಸ್ ಈಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಬಿ, ಇಲ್ಲಿ 1 ಆಗ್ತದೆ ಡಿವೈಡೆಡ್ ಬೈ 1 ಆಗ್ತದೆ. 1 ಇಂಟು 1 ಆಗ್ತದೆ. ಎ ಬೈ ಬಿ ಈಸ್ ಈಕ್ವಲ್ ಟು ಆನ್ಸರ್ ವಿಲ್ ಬಿ ಎ ಬೈ ಬಿ ಓನ್ಲಿ. ಇದು ಎಷ್ಟನೇ ಪ್ರಶ್ನೆಯಪ್ಪ, ಪ್ರಶ್ನೆ 14 ನೋಡಿದ್ವಿ. 15ನೇ ಪ್ರಶ್ನೆ ನೋಡೋಣಂತೆ. ಏನಪ್ಪ ಪ್ರಶ್ನೆ 15, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಪೈ. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಪೈ ಅಂತ, ಪೈ ನೋಡ್ರಿ. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಪೈ ಸೈನ್ ಪೈ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಪೈ ಇನ್ ಬ್ರಾಕೆಟ್ ಪೈ ಮೈನಸ್ ಎಕ್ಸ್ ಅಂತ ಇರಬೇಕು ಪ್ರಶ್ನೆ. ಅದು ನೋಡೋಣ, ಬರೀ ಒಂದೇ ಸತಿ ನೋಡಿದ್ದೀನಿ, ಅದೇ ನೋಡಬೇಕು. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಪೈ ಸೈನ್
ಪೈ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಪೈ ಇನ್ ಬ್ರಾಕೆಟ್ ಪೈ ಮೈನಸ್ ಎಕ್ಸ್ ಅಂತ ಇದೆ. ಇದರ ವ್ಯಾಲ್ಯೂವನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಅದೇನೋ ಪ್ರಶ್ನೆ ಕರೆಕ್ಟ್ ಇದೆ. ಇದನ್ನು ಯಾವ ಥರ ಬರಿಬೋದು ನಾವು? ದಿಸ್ ಇಸ್ ಈಕ್ವಲ್ ಟು ಇಲ್ಲಿ ಪೈ ಅಂತಕ್ಕಂಥದ್ದೇನು, ಪೈ ಅಂತಕ್ಕಂಥದ್ದು ಕಾನ್ಸ್ಟೆಂಟ್ ಟರ್ಮ್ ಅಲ್ಲ, ಅದನ್ನು ಹೊರಗೆ ತೊಗೊಂಡ್ಬಿಡ್ತೀನಿ. ಏನಾಗುತ್ತೆ ನೋಡ್ರಿ ಅವಾಗ 1 ಡಿವೈಡೆಡ್ ಬೈ ಪೈ. ಯಾಕೆ ಡಿನಾಮಿನೇಟರ್ ಒಳಗದ ಲಿಮಿಟ್ ಆ್ಯಸ್ ಎಕ್ಸ್ ಟೆನ್ಸ್ ಟು ಪೈ ಸೈನ್ ಪೈ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಪೈ ಮೈನಸ್ ಎಕ್ಸ್. ಹೌದಾ? ಸೈನ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಅಂತ ರೂಲ್ ಒಳಗೆ ಬಂತ. ಬಟ್ ಲಿಮಿಟ್ ನೋಡ್ರಿ ಎಕ್ಸ್ ಟೆನ್ಸ್ ಟು ಪೈ ಅದ. ನಮಗೇನು ಬೇಕು? ಪೈ ಮೈನಸ್ ಎಕ್ಸ್ ಏನಾಗ್ತದೆ ನೋಡಬೇಕು. ಆ್ಯಸ್ ಎಕ್ಸ್ ಟೆನ್ಸ್ ಟು ಪೈ, ಎಕ್ಸ್ ಪೈ ಆದಾಗ, ಆ್ಯಸ್ ಎಕ್ಸ್ ಟೆನ್ಸ್ ಟು ಪೈ ಎಕ್ಸ್ ಪೈ ಆದಾಗ ಪೈ ಮೈನಸ್ ಎಕ್ಸ್ ಏನಾಗ್ತದೆ ನೋಡೋಣ. ಎಕ್ಸ್ ಈಕ್ವಲ್ ಟು ಪೈ ಆದಾಗ ಪೈ ಮೈನಸ್ ಎಕ್ಸ್ ಈಕ್ವಲ್ ಟು ಏನಾಗ್ತದೆ? ಎಕ್ಸ್ ಈಕ್ವಲ್ ಟು ಪೈ. ಎಕ್ಸ್ ಇದ್ದಲ್ಲಿ ಈ ಪೈ ಹಾಕು, ಪೈ ಮೈನಸ್ ಪೈ ಅಂದ್ರೆ ಏನಾಗ್ತದೆ? 0 ಆಗ್ತದೆ. ಆ್ಯಸ್ ಎಕ್ಸ್ ಟೆನ್ಸ್ ಟು ಪೈ, ಪೈ ಮೈನಸ್ ಎಕ್ಸ್ ಟೆನ್ಸ್ ಟು 0. ಹೌದಾ? ಅರ್ಥ ಆಗ್ತದೆ? ಎಕ್ಸ್ ಟೆನ್ಸ್ ಟು ಪೈ, ಎಕ್ಸ್ ವ್ಯಾಲ್ಯೂ ಪೈ ಹಾಕೋಣ ಅಂತ ಇದ್ರೊಳಗೆ. ಅವಾಗ ಈ ಲಿಮಿಟ್ ಏನಾಗ್ತದೆ? ಪೈ ಮೈನಸ್ ಪೈ ಈಸ್ ಈಕ್ವಲ್ ಟು 0, ಟೆನ್ಸ್ ಟು 0 ಅಂತ ನಾನೇನು ಬರಲಿ? ಈ ಲಿಮಿಟ್ ತೆಗಿತೀನಿ, ಈ ಲಿಮಿಟ್ ಬರಿತೀನಿ. ಯಾಕೆ ಬರಿತೀನಿ? ಇಲ್ಲಿ ಪೈ ಮೈನಸ್ ಎಕ್ಸ್ ಡಿವೈಡ್ ಬೈ ಪೈ ಮೈನಸ್ ಎಕ್ಸ್ ಅದ. ಅದಕ್ಕೆ 1 ಡಿವೈಡೆಡ್ ಬೈ ಪೈ ಲಿಮಿಟ್ ಆ್ಯಸ್ ಪೈ ಮೈನಸ್ ವೇಟ್ ಪೈ ಮೈನಸ್ ಎಕ್ಸ್. ಓಕೆಲ್ಲ? ಕರೆಕ್ಟ್ ಇಲ್ಲ? ಕರೆಕ್ಟ್. ಇದನ್ನು ಬರಬೇಕಲ್ಲ ನಾನೀಗ, ಇದನ್ನು ತೆಗೆದು ಇದನ್ನು ಬರಬೇಕು. ಪೈ ಮೈನಸ್ ಎಕ್ಸ್ ಟೆನ್ಸ್ ಟು 0, 1 ಬೈ ಪೈ ಲಿಮಿಟ್ ಪೈ ಮೈನಸ್ ಎಕ್ಸ್ ಟೆನ್ಸ್ ಟು 0, ದೆನ್ ಸೈನ್ ಪೈ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಪೈ ಮೈನಸ್ ಎಕ್ಸ್ ಅಂತ ಬಂತು. ಅಂದರೆ ಇಲ್ಲಿ ಫಾರ್ಮುಲಾ ಅಪ್ಲೈ ಆಗ್ಬಿಡ್ತಾ? ಸೈನ್ ಎಕ್ಸ್ ಡಿವೈಡ್ ಬೈ ಎಕ್ಸ್, ಎಕ್ಸ್ ಟೆನ್ಸ್ ಟು 0, ಸೈನ್ ಎಕ್ಸ್ ಬೈ ಎಕ್ಸ್, ಎಕ್ಸ್ ಟೆನ್ಸ್ ಟು 0 ಅಂದರೆ ಇದೆಲ್ಲ ಸೇರಿ ಏನಾಗ್ತದೆ? 1 ಅಂತ ಆಗ್ತದೆ. 1 ಡಿವೈಡೆಡ್ ಬೈ ಪೈ ಇಂಟು 1. ಯಾಕೆ ಇಲ್ಲಿ ಬರಿತೀರಿ? ಬರಿ ಲಿಮಿಟ್ ಆ್ಯಸ್ ಎಕ್ಸ್ ಟೆನ್ಸ್ ಟು 0 ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತೇಳಿ. ಉತ್ತರ ಏನು ಬಂತಪ್ಪ? 1 ಡಿವೈಡೆಡ್ ಬೈ ಪೈ ಅಂತ ಬಂತು. 15ನೇ ಪ್ರಶ್ನೆ ಉತ್ತರ ನೋಡಿದ್ವಿ. ಈಗ 16ನೇ ಪ್ರಶ್ನೆ ನೋಡೋಣಂತ. ಪ್ರಶ್ನೆ 16, ಲಿಮಿಟ್ ಆ್ಯಸ್ ಎಕ್ಸ್ ಟೆನ್ಸ್ ಟು 0 ಕಾಸ್ ಎಕ್ಸ್, ಲಿಮಿಟ್ ಆ್ಯಸ್ ಎಕ್ಸ್ ಟೆನ್ಸ್ ಟು 0 ಕಾಸ್ ಎಕ್ಸ್ ಡಿವೈಡೆಡ್ ಬೈ ಪೈ ಮೈನಸ್ ಎಕ್ಸ್. ಐ ಥಿಂಕ್ ಸೊ. ಹೌದಾ? ಇದೆ. ಓಕೆ. ಪೈ ಮೈನಸ್ ಎಕ್ಸ್ ಅಂತ ಇದೆ. ಇದು ಎಷ್ಟನೇ ಕ್ವಶನ್ ಅಪ್ಪ? ಇದು 16th ಕ್ವಶನ್. ಕ್ವಶನ್ ನಂಬರ್ 16. ಇದು 15th ಕ್ವಶನ್. ಈಗ ಮೊದಲು ಎಕ್ಸ್ ಇದ್ದಲ್ಲಿ 0 ಹಾಕಿ ನೋಡೋಣಂತ. 0/0 ಫಾರ್ಮ್ ಬಂತಂದ್ರೆ ಇಲ್ಲೂ ಕೂಡ ಏನಾಗ್ತಿತ್ತು ನೋಡ್ರಿ? ಎಕ್ಸ್ ಇದ್ದಲ್ಲಿ 0 ಹಾಕೋಣಂತ. ಅವಾಗ ಏನಾಗ್ತದೆ ನೋಡ್ರಿ? ಸೈನ್ ಪೈ ಡಿವೈಡೆಡ್ ಬೈ 0. ಇದು ಏನಾಗ್ತದೆ? ಇದು ಪೈ ಮೈನಸ್ 0 ಅಂತಂದ್ರೆ ಪೈ ಅಂತ ಆಗ್ತದೆ. ಹೌದಿಲ್ಲಪ್ಪ? ಇಲ್ಲ, ಇಲ್ಲಿ ನೋಡಿ, ಇಲ್ಲಿ ಏನೈತಿ? ಸಾರಿ, ಇಲ್ಲಿ ಐತಿ ಆ್ಯಸ್ ಎಕ್ಸ್ ಟೆನ್ಸ್ ಟು ಪೈ ಅದಲ್ಲ. ಹಂಗಿದ್ರೆ ಇಲ್ಲಿ ಎಕ್ಸ್ ಇದ್ದಲ್ಲಿ ಪೈ ಹಾಕೋಣಂತ. ಪೈ ಮೈನಸ್ ಪೈ 0 ಆಗ್ತದೆ. ಸೈನ್ 0 0 ಡಿವೈಡೆಡ್ ಬೈ ಇಲ್ಲಿ ಪೈ ಮೈನಸ್ ಪೈ ಅಂದರೆ 0, 0 ಇಂಟು ಪೈ 0 ಬರ್ತದೆ. ಅಂದರೆ 0/0 ಬರ್ತಿತ್ತಿಲ್ಲ. 0/0 ಬಂದಲ್ಲಿ ನಾನು ಏನು ಮಾಡಿದೆ? ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊತ ಹೋದೆ. ಇಲ್ಲಿ 0/0 ಬರ್ತದೆ ಮೊದಲು ನೋಡೋಣ ಅಂತ. ಬಂದ್ರಷ್ಟೇ ಅಡ್ಜಸ್ಟ್ಮೆಂಟ್ ಮಾಡೋಣ, ಇಲ್ಲಾಂದ್ರೆ ಡೈರೆಕ್ಟಾಗಿ ಆನ್ಸರ್ ಬಂದುಬಿಡ್ತದೆ. ನೋಡೋಣ. ಓಕೆ. ಎಕ್ಸ್ ಟೆನ್ಸ್ ಟು 0 ಕಾಸ್ 0 ಅಂತ ಹಾಕೋಣ. ಕಾಸ್ 0 ಎಷ್ಟು? 1. ಕಾಸ್ 0 1. ಪೈ ಮೈನಸ್ ಎಕ್ಸ್, ಎಕ್ಸ್ ಅಂದರೆ 0, ಪೈ ಮೈನಸ್ 0 ಅಂತಂದ್ರೆ ಪೈ ಬರ್ತದಿಲ್ಲ. ಅಂದ್ರೆ 1/5 ಬರ್ತದೆ ಆನ್ಸರ್ ಇದಕ್ಕೆ. ಅಂದ್ರೆ ಲಿಮಿಟ್ ವ್ಯಾಲ್ಯೂ ಹಾಕ್ಬಿಡೋಣ. ಲಿಮಿಟ್ ವ್ಯಾಲ್ಯೂ ಅವಾಗ ಏನೈತೆ ರೀ? ಕಾಸ್ 0 ಡಿವೈಡೆಡ್ ಬೈ ಪೈ ಮೈನಸ್ 0 ಇಸ್ ಈಕ್ವಲ್ ಕಾಸ್ 0 ಇಸ್ 1 ಡಿವೈಡ್ ಬೈ ಪೈ. ಆನ್ಸರ್ ವಿಲ್ ಬಿ 1/π ಅಂತ ಬಂತು. ಕ್ವಶನ್ ನಂಬರ್ 16. 17th ಕ್ವಶನ್. ಕ್ವಶನ್ ನಂಬರ್ 17, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಕಾಸ್ 2x ಮೈನಸ್ 1 ಹೋಲ್ ಡಿವೈಡ್ ಬೈ ಕಾಸ್ ಎಕ್ಸ್ ಮೈನಸ್ 1 ಅಂತ ಇದೆ. ನಮಗೊಂದು ಫಾರ್ಮುಲಾ ಗೊತ್ತೈತೆ. ಏನು ಫಾರ್ಮುಲಾ ಅಂತಂದರೆ ಕಾಸ್ 2x ಇಸ್ ಈಕ್ವಲ್ ಟು 1 ಮೈನಸ್ 2 ಸೈನ್ ಸ್ಕ್ವಯರ್ ಎಕ್ಸ್ ಅಂತ ಇದೆ. ಒಂದು ವೇಳೆ ಬರೀ ಕಾಸ್ ಎಕ್ಸ್ ಇತ್ತಂತಂದ್ರೆ ಅವಾಗ ಏನಾಗುತ್ತೆ? 1 ಮೈನಸ್ 2 ಸೈನ್ ಸ್ಕ್ವಯರ್ ಎಕ್ಸ್ ಡಿವೈಡೆಡ್ ಬೈ 2 ಆಗುತ್ತೆ. ಯಾಕೆ? ಇಲ್ಲಿ 2x ಇದ್ರೆ ಎಕ್ಸ್, ಎಕ್ಸ್ ಇದ್ರೆ ಎಕ್ಸ್ ಬೈ 2 ಅಂತ ಆಗ್ತದೆ. 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2. ಇವೆರಡು ಫಾರ್ಮುಲಾನ ಇಲ್ಲಿ ಅಪ್ಲೈ ಮಾಡೋಣ ಅಂತ. ಅವಾಗ ಏನಾಗುತ್ತೆ ನೋಡಿರಿ? ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಆ್ಯಸ್ ಎಕ್ಸ್ ಟೆನ್ಸ್ ಟು 0 ಕಾಸ್ 2x ಅಂದರೆ ಏನು ಬರಲಿ? 1 ಮೈನಸ್ 2 ಸೈನ್ ಸ್ಕ್ವಯರ್ ಎಕ್ಸ್ ಅಂತ ಬರಿತೀನಿ. 1 ಮೈನಸ್ 2 ಸೈನ್ ಸ್ಕ್ವಯರ್ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ 1 ಮೈನಸ್ 2 ಸೈನ್ ಸ್ಕ್ವಯರ್ ಎಕ್ಸ್ ಬೈ 2 ಮೈನಸ್ 1. ಯಾಕೆ? ಇಲ್ಲಿ -1 ಇದಾವೆ ನೋಡಿರಿ.
+1 -1 ಕ್ಯಾನ್ಸಲ್, ಆಮೇಲೆ -2 ಕ್ಯಾನ್ಸಲ್, ಉಳಿದಿದ್ದು ಏನು ಉಳಿತದ ಇನ್ನೊಂದು ಬರೋಣಂತೆ ಲಿಮಿಟ್ ಆ್ಯಸ್ ಎಕ್ಸ್ ಟೆನ್ಸ್ ಟು 0 sin ಸ್ಕ್ವಯರ್ ಎಕ್ಸ್ ಡಿವೈಡೆಡ್ ಬೈ sin ಸ್ಕ್ವಯರ್ ಎಕ್ಸ್ ಡಿವೈಡೆಡ್ ಬೈ 2 ಅಂತ ಆಯಿತು. ಈಗ ಇವುಗಳನ್ನು ಏನು ಮಾಡೋಣ, ಫಾರ್ಮುಲಾ ಯಾವ ಥರ ತೊಗೊಳ್ಳೋಣ ಅಂತ ಇದಕ್ಕೆ ಲಿಮಿಟ್ ಆ್ಯಸ್ ಎಕ್ಸ್ ಟೆನ್ಸ್ ಟು 0 sin ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂತದಲ್ರಿ ಇಸ್ ಈಕ್ವಲ್ ಟು 1 ಅಂತ ಹೇಳಿಕೆ ಈ ಫಾರ್ಮುಲಾ ಒಳಗೆ ಈ ಒಂದು ಫಾರ್ಮ್ ಒಳಗೆ ಇದನ್ನು ಕನ್ವರ್ಟ್ ಮಾಡೋಣ ಅಂತ. ಓಕೆ, ಇಲ್ಲಿ sin ಎಕ್ಸ್ ಬೈ ಎಕ್ಸ್ ಅದ, ಈಗ ಹೋಲ್ ಸ್ಕ್ವೇರ್ ಮಾಡಿದಾಗ ಏನಾಗ್ಬಿಡ್ತದೆ ಇದು sin ಸ್ಕ್ವಯರ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಆಗ್ತದೆ. ಅಂದ್ರೆ ನಾನು ಇದಕ್ಕೆ ಎಷ್ಟರಲ್ಲಿ ಭಾಕ್ರ ಮಾಡಬೇಕು, ಎಕ್ಸ್ ಸ್ಕ್ವೇರ್ಲಿ ಭಾಕ್ರ ಮಾಡಬೇಕಾ. ಓಕೆ, ಒಂದು ವೇಳೆ ಇಲ್ಲಿ x/2 ತೊಗೊಂಡಿದ್ದೆ ಅಂತಂದ್ರೆ ಅವಾಗ ಏನಾಗುತ್ತೆ ಇಲ್ಲಿ x/2 ಅಂತ ಆಗ್ತದೆ. x/2 ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಬೈ 4 ಆಗ್ತದೆ. ಅಂದ್ರೆ ನಾನೇನು ಮಾಡ್ಬೇಕು ಇಲ್ಲಿ ಇದಕ್ಕೆ ಎಕ್ಸ್ ಸ್ಕ್ವೇರ್ ಬೈ 4ಲೆ ಡಿವೈಡ್ ಮಾಡಬೇಕು, ಇದಕ್ಕೆ ಎಕ್ಸ್ ಸ್ಕ್ವೇರ್ಲೆ ಡಿವೈಡ್ ಮಾಡಬೇಕು. ನೋಡಿರಿ ಯಾವ ಥರ ಮಾಡ್ತೀನಿ. ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಆ್ಯಸ್ ಎಕ್ಸ್ ಟೆನ್ಸ್ ಟು 0 sin ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಅಂತ ಬರಿತೀನಿ. sin ಸ್ಕ್ವೇರ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್. ನೆಕ್ಸ್ಟ್ ಹೋಲ್ ಡಿವೈಡೆಡ್ ಬೈ sin ಸ್ಕ್ವೇರ್ ಎಕ್ಸ್ ಬೈ 2 ಹೋಲ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 4. ಎಕ್ಸ್ ಸ್ಕ್ವೇರ್ ಬೈ 4ಲೆ ಡಿವೈಡ್ ಮಾಡಿದ್ದೀನಿ ಅಂತಂದ್ರೆ ಇಂಟು ಎಕ್ಸ್ ಸ್ಕ್ವೇರ್ ಬೈ 4ಲೆ ಇಂಟು ಮಾಡೋಣ. ಓಕೆ, ಇದನ್ನು ನಾವು ಇನ್ನೂ ಸಿಂಪ್ಲಿಫೈಡ್ ರೂಪದೊಳಗೆ ಹೆಂಗೆ ಬರಿತೀವಿ, ಅವಾಗ ಲಿಮಿಟ್ ನೋಡಿರಿ ಮೇಲಿಂದ ಆ್ಯಸ್ ಇಟ್ ಈಸ್ ಬರಿತೀನಿ, ಕೆಳಗಿನ ಲಿಮಿಟ್ ಏನಾಗ್ತದೆ ಇಲ್ಲಿ x/2 ಟೆನ್ಸ್ ಟು 0 ಆ್ಯಸ್ ಲಿಮಿಟ್ ಆ್ಯಸ್ ಎಕ್ಸ್ ಟೆನ್ಸ್ ಟು 0, x/2 ಟೆನ್ಸ್ ಟು 0. ಹೌದಲ್ಲ, ಎಕ್ಸ್ 0 ಆದರೆ x/2 0/2 0ನೇ ಆಗ್ತದೆ. ಅಂದರೆ ಇಲ್ಲಿ ಕೆಳಗಡೆದು ಲಿಮಿಟನ್ನು ಚೇಂಜ್ ಮಾಡ್ತೀನಿ. ನೋಡಿರಿ ಏನಾಗುತ್ತೆ ಅವಾಗ ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಆ್ಯಸ್ ಎಕ್ಸ್ ಟೆನ್ಸ್ ಟು 0. ಇದನ್ನು ನಾನು ಲಿಮಿಟನ್ನು ಸ್ಪ್ಲಿಟ್ ಮಾಡ್ಕೊಂಡ್ಬಿಡ್ತೇನೆ ರೀ, ಸ್ಪ್ಲಿಟ್ ಮಾಡ್ಕೊಂಡ್ಬಿಡ್ತೀನಿ. ಯಾವ ಥರ ನೋಡಿರಿ, ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಆ್ಯಸ್ ಎಕ್ಸ್ ಟೆನ್ಸ್ ಟು 0 sin ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ದಿ ಹೋಲ್ ಸ್ಕ್ವಯರ್ ಇಂಟು ಎಕ್ಸ್ ಸ್ಕ್ವಯರ್ ಬರಿಬಹುದಾ? ನೋಡಿರಿ sin ಸ್ಕ್ವಯರ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಸ್ಕ್ವಯರ್ ಅಂತಂದರೆ sin x divided by x the whole square. Okay, next whole divided by limit as x divided by 2 tends to 0. ಯಾಕಂದ್ರೆ ಇಲ್ಲಿ x/2 ಅದ, ಹಾಗಾಗಿ then sin x divided by x divided by 2 whole divided by x/2 whole square into x square divided by 4 ಅಂತ ಬರೀತೀನಿ. ನೋಡ್ರಿ ಏನದಲ್ಲಿ sin ಸ್ಕ್ವೇರ್ x/2 ಅದ. ಸೈನ್ ಈಗ ಸ್ಕ್ವೇರ್ ಮಾಡಿದ್ರೆ ಏನಾಗ್ತಾ, ಸೈನಿಗೆ ಅಷ್ಟೇ ಸ್ಕ್ವೇರ್ ಮಾಡ್ಬೇಕಾ, ಮತ್ತು ಇದು ಆ್ಯಂಗಲಿಗೆ ಸ್ಕ್ವೇರ್ ಮಾಡಂಗಿದೆ. ಮತ್ತು sin ಸ್ಕ್ವೇರ್ x/2 ತಗೋ, sin ಸ್ಕ್ವೇರ್ x/2 x/2ಗೆ ಸ್ಕ್ವೇರ್ ಮಾಡು ಎಕ್ಸ್ ಸ್ಕ್ವೇರ್ ಬೈ 4 ಕರೆಕ್ಟ್. ಅಂದರೆ ನಾನಿಲ್ಲಿ ಎಕ್ಸ್ ಸ್ಕ್ವೇರ್ ಬೈ 4 ಡಿವೈಡ್ ಮಾಡ್ತೀನಿ ಅಂದರೆ ಇಂಟು ಅದೇ ಮಾಡಬೇಕಾ, ಮಾಡಿದ್ದೀನಿ ನೋಡಿರಿ. ದಿಸ್ ಇಸ್ ಈಕ್ವಲ್ ಟು ಇದೇನಾಗುತ್ತಾ sin x ಡಿವೈಡ್ ಬೈ ಎಕ್ಸ್ ಟೆನ್ಸ್ ಟು 0 ಅಂತ 1 ಆಗುತ್ತಾ. ಅಂದರೆ ಇದು 1 ಸ್ಕ್ವೇರ್ ಅಂತ ಬರಿತೀನಿ ಡಿವೈಡೆಡ್ ಬೈ ಇದು sin x/2 ಡಿವೈಡ್ ಬೈ x/2 ಅಂತಂದಾಗ ಇದನ್ನು ಕೂಡ 1 ಸ್ಕ್ವೇರ್ ಆಗ್ತದೆ ಇಂಟು ಇಲ್ಲಿ ಎಕ್ಸ್ ಸ್ಕ್ವೇರ್ ಅದ, ಎಕ್ಸ್ ಸ್ಕ್ವೇರ್ ಒಂದಲೇ ಏನಾಗುತ್ತೆ 1/4 ಡಿವಿಷನ್ ಮ್ಯಾಗ ಹೋಗಿ ಏನಾಗ್ತದೆ ಮಲ್ಟಿಪ್ಲಿಕೇಶನ್ ಆಗ್ತದೆ. ದಿಸ್ ಇಸ್ ಈಕ್ವಲ್ ಟು 1 ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ ಅಂದ್ರೆ 1/1 ಇಸ್ 1 ಬರ್ತದೆ. ಆಮೇಲೆ ಡಿವಿಷನ್ ಮ್ಯಾಗ ಹೋಗಿ ಏನಾಗ್ತದೆ ಮಲ್ಟಿಪ್ಲಿಕೇಶನ್. ಆನ್ಸರ್ ಎಷ್ಟು ಬಂತು ರೀ 4 ಅಂತ ಬಂತು. ಮುಂದಿನ ಪ್ರಶ್ನೆ 18ನೇದು ಇಂಪಾರ್ಟೆಂಟ್ ಕ್ವಶನ್. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 0 ax ಪ್ಲಸ್ ಕಾಸ್ ಎಕ್ಸ್ ಅಂತ ಏನೋ ಇದೆ ನೋಡೋಣ. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 0 ax ಪ್ಲಸ್ ಕಾಸ್ ಎಕ್ಸ್ ax ಪ್ಲಸ್ ಎಕ್ಸ್ ಕಾಸ್ ಎಕ್ಸ್ ಏನು ಬಂದ್ರಿ ax ಪ್ಲಸ್ ಎಕ್ಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಬಿ ಸೈನ್ ಎಕ್ಸ್ ಇದನ್ನು ನಾವು ಲಿಮಿಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಓಕೆ, ax ಪ್ಲಸ್ ಎಕ್ಸ್ ಕಾಸ್ ಎಕ್ಸ್ ಡಿವೈಡ್ ಬೈ ಬಿ ಸೈನ್ ಎಕ್ಸ್ ಅಂತ ಬಂತು. ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0. ಏನು ಕಾಮನ್ ಅದ ರೀ ಇಲ್ಲಿ, ಎಕ್ಸ್ ಕಾಮನ್ ಇದೆ ನೋಡಿರಿ, ಎಕ್ಸ್ ಕಾಮನ್ ಇನ್ ಬ್ರಾಕೆಟ್ ಎ ಪ್ಲಸ್ ಕಾಸ್ ಎಕ್ಸ್ ಅಂತ ಬರಿಬೋದು ಡಿವೈಡ್ ಬೈ ಬಿ ಸೈನ್ ಎಕ್ಸ್ ಅಂತ ಬರಿಬೋದು. ನೆಕ್ಸ್ಟ್ ಇಲ್ಲಿ ಇಂಟು ಅದು ಮಲ್ಟಿಪ್ಲಿಕೇಶನ್ ಅದ ನೋಡಿರಿ. ಓಕೆ, ಇದೇ ಬೇರೆ ಲಿಮಿಟ್ ಮಾಡಿಬಿಡ್ತೀನಿ, ಇಷ್ಟಿಗೆ ಈ ಪಾರ್ಟ್ ಒಂದು ಲಿಮಿಟ್ ಮಾಡ್ಕೊಂಡ್ಬಿಡ್ತೀನಿ, ಈ ಪಾರ್ಟ್ ಒಂದು ಲಿಮಿಟ್ ಮಾಡ್ಕೊಂಡ್ಬಿಡ್ತೀನಿ. ಅವಾಗ ಏನಾಗುತ್ತೆ ನೋಡು, ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 0 ಎಕ್ಸ್ ಡಿವೈಡೆಡ್ ಬೈ ಬಿ ಸೈನ್ ಎಕ್ಸ್ ಇಂಟು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 0 ಎ ಪ್ಲಸ್ ಕಾಸ್ ಎಕ್ಸ್ ಅಂತ ಬರೋಣ.
ದಿಸ್ ಇಸ್ ಈಕ್ವಲ್ ಟು 1/b 1/b ಅಂತಂದ್ರೆ ಇದು ಕಾನ್ಸ್ಟೆಂಟ್ ಹೊರಗೆ 1/b ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 0 ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಇಂಟು ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 0 ಇನ್ ಬ್ರಾಕೆಟ್ a ಪ್ಲಸ್ ಕಾಸ್ ಎಕ್ಸ್ ಅಂತ ಬರೋಣ. ದಿಸ್ ಇಸ್ ಈಕ್ವಲ್ ಟು 1/b ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 0. ಇಲ್ಲಿ ಎಕ್ಸ್ ಬೈ ಸೈನ್ ಎಕ್ಸ್ ಅದ, ನನಗೇನು ಬೇಕು ಸೈನ್ ಎಕ್ಸ್ ಬೈ ಎಕ್ಸ್ ಬೇಕಾ, ಹಾಗಿದ್ದಾಗ ಏನು ಮಾಡ್ತೀನಿ ಎಲ್ಲ ಲಿಮಿಟನ್ನೇ ನಾನು ಏನು ಮಾಡ್ಬಿಡ್ತೀನಿ ಏನಂತಾರೆ ವ್ಯುತ್ಕ್ರಮ ಮಾಡ್ಕೊಂಡ್ಬಿಡ್ತೀನಿ ಅಂತಂದ್ರೆ ಏನ್ರಿ p/q ಇದ್ದು q/p ಅಂತಂದ್ರೆ ಅದಕ್ಕೆ ಏನಂತೀವಿ ನಾವು ಇಂಗ್ಲೀಷ್ ಒಳಗೆ ರಿವರ್ಸ್ ಮಾಡಿಬಿಡ್ತೀನಿ. ರಿವರ್ಸ್ ಹೆಂಗಾಗುತ್ತೆ ನೋಡ್ರಿ, ಇಲ್ಲಿ 1 ಡಿವೈಡೆಡ್ ಬೈ ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 0 ಅವಾಗೇನಾಗ್ತಾ ಎಕ್ಸ್ ಬೈ ಸೈನ್ ಎಕ್ಸ್ ಇದೇನಾಗ್ತದೆ ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂತ ಆಗ್ತದೆ. ನಾನು ಈ ಥರ ಬರಿಬೋದು. ಇಂಟು ಇಲ್ಲಿ ಎಕ್ಸ್ ಇದ್ದಲ್ಲಿ 0 ಹಾಕೋಣಂತ ಅವಾಗೇನಾಯಿತು a ಪ್ಲಸ್ ಕಾಸ್ 0 ಅಂತ ಬಂತು ಆ ಸೈಡ್. ದಿಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ b 1 ಡಿವೈಡ್ ಬೈ ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 0 ಸೈನ್ ಎಕ್ಸ್ ಬೈ ಎಕ್ಸ್ ಅಂದ್ರೆ ಏನು ರೀ 1 ಇಂಟು a ಪ್ಲಸ್ ಕಾಸ್ 0 ಅಂತಂದ್ರೆ 1 ಕಾಸ್ 0 ಅಂತಂದ್ರೆ 1. ದಿಸ್ ಇಸ್ ಈಕ್ವಲ್ ಟು 1 ಇಂಟು a ಪ್ಲಸ್ 1 ಬಂತು ಡಿವೈಡ್ ಬೈ b ಅಂತ ಬಂತು. ಆನ್ಸರ್ ವಿಲ್ ಬಿ a ಪ್ಲಸ್ 1 ಡಿವೈಡ್ ಬೈ b ಅಂತ ಬಂತು. Question number 19, limit as x tends to 0, limit as x tends to 0, 19th question, x secant x ಇದ್ರದ್ದು ಲಿಮಿಟ್ ಫೈಂಡ್ ಔಟ್ ಮಾಡ್ಬೇಕಂತ ನೋಡ್ರಿ. x secant x ಅಂತೇಳಿ ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 0 ಎಕ್ಸ್ ಆಸ್ ಇಟ್ ಇಸ್ ಬರಿತೀನಿ. ಸೆಕೆಂಡ್ ಅಂದ್ರೆ ಏನು ರೀ 1/cos ತಗೋರಿ 1/cos ಅಂತ ಬರಿದ್ವಿ. ಓಕೆ, ಈಗ ವ್ಯಾಲ್ಯೂ ಹಾಕ್ಬಿಟ್ಟು ಡೈರೆಕ್ಟಾಗಿ ವ್ಯಾಲ್ಯೂ ಹಾಕೋಣ ಅಂತಾರೆ. ಓಕೆ, 0 ಡಿವೈಡೆಡ್ ಬೈ ಕಾಸ್ 0 ಎಕ್ಸ್ದಲ್ಲಿ 0 ಡಿವೈಡ್ ಬೈ ಕಾಸ್ 0. ದಿಸ್ ಇಸ್ ಈಕ್ವಲ್ ಟು 0 ಡಿವೈಡ್ ಬೈ ಕಾಸ್ 0 ಅಂದ್ರೆ 1 ಅಂದರೆ 0/1 ಬರಲಿಲ್ಲ, ಸಾರಿ 0/0 ಫಾರ್ಮೇಷನ್ ಬರಲಿಲ್ಲ, 0/1 ಫಾರ್ಮೇಷನ್ ಬಂತು. ಹಾಗಾಗಿ ಆನ್ಸರ್ ಏನು ಬಂತಿದ್ದು 0 ಅಂತ ಬಂತು. 19th ಕ್ವಶನ್ 0 ಅಂತ ಬಂತು. ಮುಂದೆ ಇನ್ನೂ ಎಷ್ಟಪ್ಪ ಅಂತಂದರೆ ಇನ್ನೊಂದು 13 ಕ್ವಶನ್ಸ್ ಉಳಿತವೆ. ಅದನ್ನು ನಾವು ಮುಂದಿನ ಭಾಗದ ವಿಡಿಯೋದಲ್ಲಿ ನೋಡೋಣಂತೆ. ಈ ಒಂದು ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿತ್ತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಬರಬೇಡ್ರಿ. ಧನ್ಯವಾದಗಳು.